ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಚಂದ್ರೋದಯ ಯಾವ ಸಮಯದಲ್ಲಿ ಆಗತ್ತೆ, ಅಕಸ್ಮಾತಾಗಿ ಇವತ್ತು ರಾತ್ರಿ ಚಂದ್ರ ಕಾಣಿಸದೇ ಇದ್ದಂಥ ಪಕ್ಷದಲ್ಲಿ ಏನು ಮಾಡಬೇಕು, ಹಾಗೆ ಚಂದ್ರ ಕಂಡ ನಂತರ ನಾವು ಯಾವ ರೀತಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೇ 5ನೇ ತಾರೀಕು ಅಂಗಾರಕ ಸಂಕಷ್ಟಹರ ಚತುರ್ಥಿ ಇದೆ. ಪ್ರತಿ ತಿಂಗಳು ಬರುವಂಥ ಸಂಕಷ್ಟಹರ ಚತುರ್ಥಿಗಿಂತ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಹಳನೇ ವಿಶೇಷ. ಬೆಳಗಿನ ಮನೆಯೆಲ್ಲ ಸ್ವಚ್ಛಗೊಳಿಸಿ ತಲೆಗೆ ಸ್ನಾನ ಮಾಡಿಕೊಂಡು ಗಣಪತಿಗೆ ಸಂಕಲ್ಪವನ್ನು ಮಾಡಿ ಉಪವಾಸವನ್ನು ಇಡಬೇಕಾಗತ್ತೆ. ಆನಂತರ ನೀವು ಗಣಪತಿ ಪೂಜೆಯನ್ನು ನೆರವೇರಿಸಿ ರಾತ್ರಿ ಚಂದ್ರೋದಯ ಆದ ನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು. ಈ ಸಂಕಷ್ಟಹರ ಚತುರ್ಥಿಯಲ್ಲಿ ಚಂದ್ರನನ್ನು ದರ್ಶನ ಮಾಡೋದು ಹಾಗೆ ಚಂದ್ರನಿಗೆ ಅರ್ಘ್ಯ ಕೊಡೋದು ಬಹಳನೇ ಮುಖ್ಯವಾದಂತಹ ಘಟ್ಟ ವ್ರತದಲ್ಲಿ. ಹಾಗಾಗಿ ಮೊದಲನೇದಾಗಿ ನಾವು ಚಂದ್ರನ ಉದಯ ಯಾವ ಸಮಯದಲ್ಲಿ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಇವತ್ತು ರಾತ್ರಿ ಅಂದರೆ ಮೇ 5ನೇ ತಾರೀಕು ಮಂಗಳವಾರದ ದಿವಸ ರಾತ್ರಿ 9:51 10:21 ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದ್ದಾರೆ. ಈ ಸಮಯದಲ್ಲಿ ಅಂದರೆ ಒಂದು 10 ಗಂಟೆ ಅಷ್ಟರಲ್ಲಿ ಸ್ವಲ್ಪ ಒಂದು ಎತ್ತರದ ಪ್ರದೇಶಕ್ಕೆ ಹೋಗಿ, ಅಂದರೆ ಟೆರೆಸ್ ಮೇಲಾಗಲಿ ಅಥವಾ ಸ್ವಲ್ಪ ಎತ್ತರವಾಗಿ ನಿಮಗೆ ಚಂದ್ರ ಕಾಣಿಸೋ ಅಂಥ ಕಡೆ ಹೋಗಿ ಅಲ್ಲಿ ನೀವು ಚಂದ್ರನ ದರ್ಶನವನ್ನು ಮಾಡಬೇಕಾಗತ್ತೆ. ಚಂದ್ರ ಕಾಣಿಸಿದ್ರೆ ಚಂದ್ರನಿಗೆ ನೀವು ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಆನಂತರ ಅರ್ಘ್ಯವನ್ನು ಕೊಟ್ಟು ನೀವು ಉಪವಾಸವನ್ನು ಅಂತ್ಯಗೊಳಿಸ್ಬೋದು. ಆದರೆ ಕೆಲವೊಂದು ಕಡೆ ಮಳೆ ಅಥವಾ ಮೋಡ ಮುಚ್ಕೊಂಡಿರೋದ್ರಿಂದ ಚಂದ್ರ ಕಾಣಿಸೇ ಇದ್ದಂಥ ಪಕ್ಷದಲ್ಲಿ ಏನು ಮಾಡಬೇಕು ಅಂತ ಕೇಳೋದಾದರೆ, ಒಂದು ತಟ್ಟೆಯನ್ನು ತಗೊಂಡು ಆ ತಟ್ಟೆಯ ತುಂಬ ಅಕ್ಕಿಯನ್ನು ಹಾಕಿ ಅದೇ ಅಕ್ಕಿಯನ್ನು ನೀವು ಚಂದ್ರ ಅಂತ ಭಾವಿಸಿ ಅಂದರೆ ಅದೇ ತಟ್ಟೆಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ಅನಂತರ ನೀವು ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಅರ್ಘ್ಯವನ್ನು ಯಾವ ರೀತಿ ಕೊಡಬೇಕು ಅಂತ ಕೇಳೋದಾದರೆ, ಒಂದು ಕೈಯಲ್ಲಿ ಅಂದರೆ ಬಲಗೈಯಲ್ಲಿ ನಿಂಬೆಹಣ್ಣನ್ನಾಗಲಿ ಅಥವಾ ಚಿನ್ನದ ಅಥವಾ ಬೆಳ್ಳಿಯ ಉಂಗುರವನ್ನಾಗಲಿ ಇಟ್ಕೋಬೇಕು. ಅನಂತರ ಆ ಉಂಗುರ ಅಥವಾ ನಿಂಬೆಹಣ್ಣಿನ ಮೇಲೆ ಹಾಲು ಅಥವಾ ನೀರನ್ನು ಒಂದು ತಾಮ್ರ ಅಥವಾ ಬೆಳ್ಳಿಯ ಚೊಂಬಿನಲ್ಲಿ ಆ ಕೈ ಮೇಲೆ ಅಂದರೆ ಆ ನಿಂಬೆಹಣ್ಣು ಅಥವಾ ಉಂಗುರದ ಮೇಲೆ ಬಿಡ್ತಾ ಆ ನಿಂಬೆಹಣ್ಣನ್ನು ಅಥವಾ ಉಂಗುರವನ್ನು ನೀರಿನ ಸಮೇತ ಅಥವಾ ಹಾಲಿನ ಸಮೇತ ಕೆಳಗಡೆಗೆ ಬಿಡಬೇಕು. ನಾವು ಸೂರ್ಯನಿಗೆ ಯಾವ ರೀತಿ ತಾಮ್ರದ ಚೊಂಬಿನಲ್ಲಿ ನೀರನ್ನ ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಆನಂತರ ಎರಡೂ ಕೈಯಲ್ಲಿ ಇಟ್ಕೊಂಡು ಅರ್ಘ್ಯವನ್ನು ಕೊಡ್ತೀವೋ, ಅದೇ ರೀತಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡುವಾಗ ಕೈಯಲ್ಲಿ ನಿಂಬೆಹಣ್ಣನ್ನಾಗಲಿ ಅಥವಾ ಚಿನ್ನದ ಬೆಳ್ಳಿಯ ಉಂಗುರವನ್ನಾಗಲಿ ಇಟ್ಕೊಂಡು ಅದರ ಸಮೇತ ನಾವು ಅರ್ಘ್ಯವನ್ನು ಅರ್ಪಿಸಬೇಕು. ಆ ರೀತಿ ಅರ್ಘ್ಯ ಕೊಡುವಾಗ ಬಿದ್ದಂಥ ನಿಂಬೆಹಣ್ಣನ್ನು ನೀವೇನದನ್ನು ಉಪಯೋಗಿಸೋದು ಬೇಡ. ಅದನ್ನು ಯಾವುದಾದ್ರೂ ಒಂದು ಯಾರೂ ತುಳಿದೇ ಇರೋವಂಥ ಕಡೆ ಅಥವಾ ಗಿಡದ ಕೆಳಗಡೆ ಹಾಕಿ ಉಂಗುರವನ್ನು ನೀವು ಮತ್ತೆ ತೊಳೆದು ಧರಿಸ್ಬೋದು. ಅದನ್ನು ನೀವೇ ಅಲ್ಲಿಗೆ ಚಂದ್ರ ದರ್ಶನ ಹಾಗೆ ಅರ್ಘ್ಯವನ್ನು ಕೊಟ್ಟಿದ್ದಾಗತ್ತೆ. ಆನಂತರ ಬಂದು ನೀವು ಮತ್ತೊಂದು ಸಲ ಗಣಪತಿಗೆ ಆರತಿಯನ್ನು ಮಾಡಿ ತೀರ್ಥ ಮಾಡ್ಕೊಂಡಿದ್ರೆ ಆ ತೀರ್ಥವನ್ನು ಸ್ವಲ್ಪ ಮೊದಲು ನೀವು ಕುಡಿದು ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು. ಆನಂತರ ನೀವು ಉಪಹಾರವನ್ನು ಸೇವನೆ ಮಾಡ್ಬೋದು. ಲಘು ಉಪಹಾರವನ್ನು ಸೇವನೆ ಮಾಡಬೇಕು. ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಪದಾರ್ಥವನ್ನು ಸೇವನೆ ಮಾಡಬೇಡಿ. ಉಪ್ಪಿಟ್ಟು, ಅವಲಕ್ಕಿ, ಸಾಬುದಾನ ಕಿಚಡಿ ಈ ರೀತಿಯಾದಂತಹ ಆಹಾರವನ್ನು ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಂದರೆ ಬೇಸಿಕಲಿ ಅನ್ನವನ್ನು ಸೇವಿಸೋದ್ರ ಬದಲು ಈ ರೀತಿಯಾದಂತಹ ಪದಾರ್ಥಗಳನ್ನು ಸೇವಿಸಿದ್ರೆ ಒಳ್ಳೆಯದು ಅಂತ. ಈ ರೀತಿಯಾಗಿ ನೀವು ಸಂಕಷ್ಟಹರ ಚತುರ್ಥಿ ದಿವಸ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಅನಂತರ ನೀವು ಉಪವಾಸವನ್ನು ಅಂತ್ಯಗೊಳಿಸಬೇಕಾಗತ್ತೆ. ಬರೀ ಅಂಗಾರಕ ಸಂಕಷ್ಟಹರ ಚತುರ್ಥಿ ದಿನ ಮಾತ್ರ ಅಂತಲೇ ಅಲ್ಲ, ಯಾವುದೇ ಸಂಕಷ್ಟಹರ ಚತುರ್ಥಿಯನ್ನು ನೀವು ಆಚರಣೆ ಮಾಡಿದ್ರೂ ಕೂಡ ಇದೇ ರೀತಿಯಲ್ಲಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಆನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸಬೇಕು. ಹಾಗೆ ನೀವು ಚಂದ್ರನನ್ನು ದರ್ಶನ ಮಾಡೋದಕ್ಕಿಂತ ಮುಂಚೆನೇ ಸಂಕಷ್ಟಹರ ಚತುರ್ಥಿಯ ವ್ರತದ ಕಥೆಯನ್ನು ಓದಬೇಕು ಅಥವಾ ಕೇಳಿಸ್ಕೋಬೇಕು. ಇದು ಕೂಡ ಬಹಳನೇ ಪ್ರಮುಖವಾದಂತಹ ಘಟ್ಟ ಈ ವ್ರತದಲ್ಲಿ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ, ಹಾಗೆ ಚಂದ್ರನಿಗೆ ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು, ಉಪವಾಸವನ್ನು ಯಾವ ರೀತಿ ಅಂತ್ಯಗೊಳಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.